ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗದ್ದೆಯಲ್ಲಿ ಜನವರಿ 25 ಮತ್ತು 26ರಂದು ನಡೆದಂತಹ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದಲ್ಲಿ ಹೊಸ ವೇಗದ ದಾಖಲೆಗೆ ನಿರ್ಮಾಣಗೊಂಡಿದೆ. ಶ್ರೀ ಪಂಚಲಿಂಗೇಶ್ವರ ಉರುವಾಲು ನಾರಾಳುಗುತ್ತು ಸದಾನಂದಗೌಡ ಅವರ ಕುಟ್ಟಿಕಾಲೆ ಕೋನಗಳ ಜೋಡಿ ನೇಗಿಲು ಕಿರಿಯ ವಿಭಾಗದಲ್ಲಿ ಹೊಸ ದಾಖಲೆಯನ್ನ ಸೃಷ್ಟಿಸಿದೆ. ಈ ಕೋನಗಳನ್ನ ಪಡು ಸಾಂತಾರು ಪೃಥ್ವಿರಾಜ್ ಪೂಜಾರಿ ಎಂಬ 22 ವರ್ಷ ಪ್ರಾಯದ ಯುವಕ ಓಡಿಸಿದ್ದು ಕಂಬ್ಲಾಕೆರೆಯ ವೇಗದ ಓಟಗಾರ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಈ ಕೋನಗಳು 125 ಮೀಟರ್ ಉದ್ದದ ಕೆರೆಯನ್ನ 10.65 ಸೆಕೆಂಡ್ಗಳಲ್ಲಿ ಕ್ರಮಿಸಿ ಗುರಿ ಮುಟ್ಟಿವೆ. ಅರ್ಥಾತ್ 100 ಮೀಟರ್ ದೂರವನ್ನ 8.52 ಸೆಕೆಂಡ್ನಲ್ಲಿ ತಲುಪಿದಂತಾಗಿದೆ. ಕಳೆದ ತಿಂಗಳು ಮಂಗಳೂರಿನಲ್ಲಿ ನಡೆದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳದ ನೇಗಿಲು ಹಿರಿಯ ವಿಭಾಗದಲ್ಲಿ ಫೈನಲ್ಸ್ನಲ್ಲಿ ಶ್ರೀಕಾಂತ್ ಸಂದೀಪ್ ಶೆಟ್ಟಿ ಅವರ ಗಾಂಧಿ ಮೈದಾನ ಸಂತು ಸುರತ್ಕಲ್ ಪಾಂಚಕೋನಗಳು 125 ಮೀಟರ್ ದೂರವನ್ನ 10.87 ಸೆಕೆಂಡ್ ಅಲ್ಲಿ ಕ್ರಮಿಸಿದ್ವು. ಅರ್ಥಾತ್ 100 ಮೀಟರ್ ದೂರವನ್ನ 8.69 ಸೆಕೆಂಡ್ ನಲ್ಲಿ ಕ್ರಮಿಸಿದಂತ ಆಯ್ತು. ಇನ್ನು ಕುಂದ ಬಾರಂದಾಡಿ ಮಾಸ್ತಿಕಟ್ಟೆಯ ಸ್ವರೂಪ್ ಕುಮಾರ್ ಓಡಿಸುವ ಮೂಲಕ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ಒಂದೇ ತಿಂಗಳಲ್ಲಿ ಇದೀಗ ಪುತ್ತೂರು ಕಂಬಳದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಕಂಬಳದ ಅತಿ ವೇಗದ ಓಟಗಾರ ಎಂಬ ದಾಖಲೆಯನ್ನ ಮೊದಲು 2021ರಲ್ಲಿ ಮಿಜಾರು ಅಶ್ವತ್ಥಪುರದ ಶ್ರೀನಿವಾಸ್ ಗೌಡ ನಿರ್ಮಿಸಿದ್ರು. ಆಗ ಅವರನ್ನ ಕಂಬ್ಲಾಕೆರೆಯ ಹುಸೈನ್ ಬೋಲ್ಡ್ ಎಂದು ವ್ಯಾಖ್ಯಾನಿಸಲಾಗಿತ್ತು. ಪ್ರಸ್ತುತ ಹೊಸ ದಾಖಲೆ ನಿರ್ಮಿಸಿರುವ ಪೃಥ್ವಿರಾಜ್ ಪೂಜಾರಿ ಇವರು ಉಡುಪಿ ಪಡು ಸಾಂತೂರಿನವರು. ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಇವರು 3 ವರ್ಷಗಳಿಂದ ಕಂಬ್ಲಾದ ಕೋನಗಳನ್ನ ಓಡಿಸ್ತಾ ಇದ್ದಾರೆ.